ಎಲ್ಲಿದ್ಯಾ? ಬಸ್ ಸ್ಟ್ಯಾಂಡಾಗಿದೆ, ಬಸ್ ಸ್ಟ್ಯಾಂಡಾಗಿ. ಅಲ್ಲೂ ಸಿಕ್ಕಾಪಟ್ಟೆ ಪೀಸ್ ಇದೆ ಅಲ್ವಾ. ಸಾಟರ್ಡೆ ಸಂಡೇ ಹಿಂಗೆ ಕೆಳಗಡೆ ಬಿಟ್ಬಿಟ್ಟು ಇಲ್ಲೊಂದು ಹೋಟ್ಲಿಗೆ ಬೇರೆ ಇತ್ತು, ಇಲ್ಲೇ ಊಟ ಮಾಡಾಗಿತ್ತು ನಾನು ಚರಣ ಬಂದಂಗೆ. ಹಾಂ, ನಮಸ್ಕಾರ ಗಾಯ್ಸ್. ನಾನು ಮತ್ತು ನನ್ನ ತಮ್ಮ ಇವತ್ತು ಕಾರವಾರ ಹೋಗುವ ಅಂತ ಹೋಗ್ತಾ ಇದ್ದೀವಿ. ನನ್ನ ತಮ್ಮ ಹೊನ್ನಾವರದಲ್ಲಿದ್ದಾನೆ. ಹೊನ್ನಾವರದಲ್ಲಿ ಅವ್ನು ಕರ್ಕೊಂಡು ಹಂಗೆ ಹೋಗೋದು. ಕಾರವಾರ ಹೋಗಿ ಸುಮಾರು ಅಂದರೆ ರವೀಂದ್ರನಾಥ್ ಠಾಗೂರು ಬೀಚ್ ಉಂಟು, ಬೀಚ್ ಇದೆ. ಆಮೇಲೆ ಸದಾಶಿವಗಡ ಪೋರ್ಟು ಅದೆಲ್ಲ ನೋಡಿಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಲೇಟ್ ಆಯಿತು, ಏನು ಮಾಡಲಿಕ್ಕಾಗಲ್ಲ. ಬೇಕಾಗುತ್ತೆ. ಕಾರವಾರದಿಂದ ಒಂದು 100 ಕಿಲೋಮೀಟರ್ಸ್ ಆಗುತ್ತೆ. ಟೋಟಲ್ ಒಂದು 2-2.5 ತಾಸು ಬೇಕಾಗ್ಬೋದು. ಅಂದರೆ ಲೋ ಸ್ಪೀಡಲ್ಲಿ ನೋಡಿದ್ರೆ ಒಂದು 80 ಕ್ರೂಸ್ ಮಾಡಿದ್ರೆ ಒಂದು 2-2.5 ತಾಸು ಬೇಕಾಗ್ಬೋದು. ಎಲ್ಲಿದ್ಯಾ? ನಾ ಬಸ್ ಸ್ಟ್ಯಾಂಡಾಗಿದೆ, ಬಸ್ ಸ್ಟ್ಯಾಂಡಾಗಿ. ಎಲ್ಲೋ ಸತ್ ನೀವು? ಹಾಂ, ಇದೆ ನೋಡಿ ಧಾರೇಶ್ವರ ಟೋಲು. ಫಸ್ಟ್ ಟೋಲು ಕಾರವಾರ ಹೋಗ್ಬೇಕಿದ್ರೆ ಧಾರೇಶ್ವರದಲ್ಲಿ ಸಿಗುತ್ತೆ. ಸೆಕೆಂಡ್ ಟೋಲು ಅಂಕೋಲ ಹತ್ತತ್ರ ಸಿಗುತ್ತೆ. ಇಲ್ಲಾಂದ್ರೆ ನಮ್ಮ ಬೈಕಿಗೆ ಫ್ರೀ ಬಿಡಿ. ಮೊದಲೇ ಹೇಳ್ಬೇಕು ಅಂದರೆ ಒಂದು 6-7 ವರ್ಷ ಹಿಂದೆಲ್ಲ ಕುಮಟಾಗೆ ಹೊನ್ನಾವರಕ್ಕೆ ಎಲ್ಲ ಬರಬೇಕಿದ್ರೆ ಗಾಡಿಗಳೇ ಇರೋದಿಲ್ಲಾಗಿತ್ತು. ಫುಲ್ಲು ಕಾಮಾಗಿತ್ತು ಸಿಟಿ. ಇವಾಗ ಟೂರಿಸ್ಟ್ ಪ್ಲೇಸು ಅದು ಇದು ಅಂತ ಜಾಸ್ತಿ ಆದ್ದರಿಂದ ಹೆವಿ ಗಾಡೀಸು. ಹೊನ್ನಾವರದಲ್ಲೂ ಸಿಕ್ಕಾಪಟ್ಟೆ ಪೀಸ್ ಇದೆ ಅಲ್ವಾ. ಸಾಟರ್ಡೆ ಸಂಡೇ ಮತ್ತು ಯಾವತ್ತಾರು ರಜೆ ದಿನ ಬಂತು ಅಂದರೆ ಸಿಕ್ಕಾಪಟ್ಟೆ ಜಾಮ್ ಆಗಿಬಿಡ್ತದೆ. ಇಲ್ಲಿ ಸಿಗ್ನಲ್ ಎಲ್ಲ ಇಲ್ಲ, ಇಲ್ಲೂ ಇಲ್ಲ, ಹೊನ್ನಾವರದಲ್ಲೂ ಇಲ್ಲ ಸಿಗ್ನಲ್ಸು. ಕಾರವಾರದಲ್ಲಿ ಅಲ್ಲಿ ಐತೆ, ಒಂದೊಂದು 5 ಇರಬೇಕು. ಇದು ಕುಮಟಾ ಬಸ್ ಸ್ಟ್ಯಾಂಡು. ಹೋಗಲು ಅಕ್ಕ ಅನ್ಬೇಡಪ್ಪ ನೀನು ಮೇಡಮ್. ಇದು ನೋಡಿ ಅಘನಾಶಿನಿ ನದಿ, ಕುಮಟಾ ಅಘನಾಶಿನಿ ನದಿ ಇದು. ನಾನು ಮೊನ್ನೆ ಸರ್ವಿಸ್ಗೆ ಹೋದವಾಗ ಈ ರೋಡ್ ಕ್ಲೋಸ್ ಆಗಿತ್ತು, ಸಿರ್ಸಿ ರೋಡು. ಅದಕ್ಕೆ ನಾನು ಗೇಸಪ್ ರೋಡಿಂದ ಹೋಗಿದ್ದೆ. ಈಗ ಹೋದರೆ ಸಿರ್ಸಿ ಹೋಗುತ್ತೆ, ಈ ಕಡೆ ಸ್ಟ್ರೇಟ್ ಹೋದ್ರೆ ಸಿರ್ಸಿ ಹೋಗುತ್ತೆ, ಈ ಕಡೆ ಕಾರವಾರ ಹೋಗುತ್ತೆ. ಆ ದಿವಸ ಸಿರ್ಸಿ ರೋಡ್ ಕ್ಲೋಸ್ ಆಗಿತ್ತಲ್ಲ, ಅದಕ್ಕೋಸ್ಕರ ಗೇಸಪ್ ರೋಡಿಂದ ಹೋಗಿದೆ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ ನೇರಳೆ ಬಂದ್ಬಿಟ್ಟು ಕಂಡ್ರೆ. ನೋಡಿ ಗೈಸ್, ನೋಡಿ ಅಲ್ಲಿ ಅಲ್ಲಿಂದ ಹಿಂಗೆ ಸ್ಟಾರ್ಟ್ ಆದ್ದು ಗುಡ್ಡ ಕುಸಿತ. ಇಲ್ಲಿ ಈ ಥರ ಇದಿಷ್ಟು ಈ ಸೈಡ್ ಇಲ್ಲಿ ಎಂಡಲ್ಲಿ ಒಂದು ಹೋಟ್ಲಿತ್ತು. ಆ ಹೋಟ್ಲು ಒಂದು ಲಾರಿ ಕೇರಳದಲ್ಲಿ ಒಂದು ಸುದ್ದಿಯಾಗಿ ನಿಮ್ಗೆ ಗೊತ್ತಿರ್ಬೋದು. ನಿಮಗೆ ಅರ್ಜುನ್ ಅಂತ ಲಾರಿ ಡ್ರೈವರು, ಭಾರತ್ ಬೆನ್ಸ್ ಗಾಡಿಯವನು. ನೋಡಿ ಯಾವ ಥರ ಆಗಿದೆ ಅಲ್ಲ. ಇವಾಗ ಎಷ್ಟು ಪ್ರಶಾಂತವಾಗಿ ಕಾಣ್ತಾ ಇದೆ ನದಿ, ಗಂಗಾವಳಿ ನದಿ. ಮಳೆಗಾಲದಲ್ಲಿ ಮಾತ್ರ ಯಾವ ಥರ ಹರಿಯುತ್ತೆ ಅಂತ ಇಲ್ಲಿ ಊಹಿಸ್ಕೊಳ್ಳಲು ಆಗಲ್ಲ. ನೋಡಿ ಅಲ್ಲೂ ಮನೆ ಇತ್ತು ಅಲ್ಲೂ ನೋಡಿ. ಆ ಮನೇನು ಗಾಳಿಗೆ ಮಳೆಗೆಲ್ಲ ಹಾರೋಗ್ಬಿಡ್ತಟ್ಟು.
ಎಂತಾಗಿತ್ತು ಹಾರೋಗಿತ್ತು ಎಂತಾಗಿತ್ತು ನಾಳೆ ಮನೆಗಲ್ಲ ಈ ಮಣ್ಣು ಬಿದ್ದು ಕುಸಿದು ನೀರಿನ ಫೋರ್ಸ್ಗೆ ಆಚೆಗೆ ಹೊಡೆದು ಮನೆ ಪೂರ ಇದಾಗೋಯ್ತು. ನಿಮ್ಮ ಮುಂದಿನ ಭವಿಷ್ಯ ನನ್ನ ಕಣ್ಣು ಮುಂದೆನೇ ಇದೆ ಅಲ್ವಡ. ನೋಡಿ ಅಲ್ಲ ಮನೆ ಕಾಣ್ತಾ ಉಂಟಲ್ಲ, ನೀರು ಹೋಗಿ ಮನೆ ಹೊಡೆದು ಪೂರ ಹೋಯ್ತು, ಮನೆ ಪೂರ ಇದಾದ. ಹೌದಲ್ಲ, ನೀವು ಇದ್ದೀರಣ್ಣ? ಹೌದಲ್ಲ, ವರ್ನಳ್ಳಿಯ ಬರೀ ಡೌಗಳು ನಿಂತು. ಈ ಮಣ್ಣೆಲ್ಲ ಬಿದ್ದು ಫೋರ್ಸಿಗೆ ನೀರ ಮನೆಗೆ ಹೊಡೆದು ಮನೇನೂ ಕೊಚ್ಕೊಂಡು ಹೋಗ್ಬಿಟ್ಟು. ಬನ್ನಿ ಹೋಗೋಣ. ವೈನಾಡು ಒಂದು ಬಿಟ್ಟರೆ ನೆಕ್ಸ್ಟ್ ಇದೆ ದೊಡ್ಡ ಫೆಸ್ಟಿವಲ್ ಆಗ್ತದೆ. ವೈನಾಡು ಫಸ್ಟ್ ಆಗ್ತಿದ್ದು, ಆಮೇಲೆ ವೈನಾಡು ಇದಾಗಿ ಒಂದು ತಿಂಗಳಿಂದ ಒಂದು ವಾರ 2 ವಾರ ಇದಾಗ ಒಂದು ತಿಂಗಳ ಮೇಲೇನೋ ವೈನಾಡಲ್ಲಿ ಗುಡ್ಡ ಸಿಕ್ಕಾಗ. ಇದೇ ನೋಡಿ ಅಂಕೋಲ ಟೋಲ್ ಗೇಟು. ಕಾರವಾರಕ್ಕಿಂತ ಜಸ್ಟ್ ಒಂದು 28 ಕಿಲೋಮೀಟರ್ ಇದೆ ಅಷ್ಟೇ. ನೋಡಿ ಇಬ್ಬರು ರೈಡರ್ಸು ಬಂದಿದ್ದಾರೆ ಅಲ್ಲಿ ಹೋಗ್ತಾ ಇದ್ದಾರೆ. ನನ್ನ ಪಕ್ಕದಲ್ಲ ಗೋವಾಗೆ ಹೋಗ್ತಾ ಇದ್ದಾರೆ ಇರ್ಬೇಕು, ಮಹಾರಾಷ್ಟ್ರದವರು. ಈ ಥರನೇ ನಾವು ಟ್ರಿಪ್ಗೆ ಹೋಗಿದ್ವಿ, ತಮಿಳ್ನಾಡು ಹೋದವಾಗ ಹೋಗಿದ್ವಿ. ನಾನು ಮತ್ತು ನಮ್ಮ ಅಣ್ಣನ ಫ್ರೆಂಡ್ಸು 3 ಜನ, ಒಂದು ಕಾರು, ಹಿಂಗೆ ಲೈನಲ್ಲಿ 4 ಗಾಡಿ ಹೋಗ್ತಾ ಇರೋದು ಒಂದೇ ಲೆವೆಲ್ ಕ್ರೂಸ್ ಮಾಡ್ಕೊತ. ಇದರಲ್ಲಿ ಟಿ ವಿ ಎಸ್ ನೀನು ಏನಾದರೂ ಇದೆ ಅದು, ಮತ್ತು ಎಕ್ಸ್ಪಲ್ಸ್ ಓಕೆ, ಎಕ್ಸ್ಪಲ್ಸ್ ಲಾಂಗ್ ಹೊಡಿ ಆರಾಮ್ ಹೊಡಿಬೋದು, ತ್ರಾಸಾಗಲ್ಲ. ನೀನು ಸಿಕ್ಕಾಪಟ್ಟೆ ತ್ರಾಸಾಗುತ್ತೆ ಟಿ ವಿ ಎಸ್ ಅದು. ಎಲ್ಲಿಂದ ಬಂದರು ಕಪಲ್ಸ್ K30. ನಾವು ನೋಡು ಅವನ್ನ ಓವರ್ಟೇಕ್ ಮಾಡಬೇಕು ಅಂತ ಫಾಸ್ಟ್ ಹೋಗ್ತಾ ಇದ್ದಾನೆ. ಹುಡುಗಿನ ಕೂರಿಸ್ಕೊಂಡು ಶಾಪ್. ಹಾಂ, ನೋಡಿ ಹೈಟಲ್ಲಿ ಯಾವ ಥರ ಕಾಣ್ತಾ ಇದೆ ಕಾರವಾರ. ನೋಡಿ ಗೈಸ್, ಕಾರವಾರದಲ್ಲಿ 2 ಟನಲ್ ಕೊಡ್ತಿದ್ದಾರೆ. ಈಗ ಇಲ್ಲೊಂದು ನೆಕ್ಸ್ಟ್ ಒಂದು ಬರುತ್ತೆ. ಅಂದರೆ ಮೊದಲೇ ರೂಟು ಸ್ವಲ್ಪ ಲಾಂಗ್ ಆಗ್ತಿತ್ತು, ಅಂದರೆ ಒಂದು 10 ಕಿಲೋಮೀಟ್ರ್ 8 ಕಿಲೋಮೀಟ್ರನ್ನ ಜಾಸ್ತಿ ಆಗ್ತಿತ್ತು. ಅಂದರೆ ಕಾರವಾರಕ್ಕೆ ಹೋಗ್ಬೇಕು, ಒಂದು ಸುತ್ತ ಹಾಕೊಂಡು ಹೋಗ್ಬೇಕಿತ್ತು. ಈಗ ಟನಲಿಂದ ಒಳ್ಳೆ ಆಗಿದೆ ನೋಡಿ, ಕಾಣ್ತದೆ, ಒಳ್ಳೆ ತಂಪಿದೆ ಒಳಗಡೆ, ಓಲ್ಡ್ ವಾತಾವರಣ. ಮತ್ತು ಬಿಸಿಲು. 1 ಟನಲ್ ಪಾಸ್ ಆದ್ವಿ, 2ನೇ ಟನಲ್ ಪಾಸ್ ಆದ ಕೂಡಲೇ ನೆಕ್ಸ್ಟು ಕಾರವಾರ. ನೆಕ್ಸ್ಟು ನೀವು ಸ್ಟ್ರೇಟ್ ತಗೊಂಡ್ರೆ ಗೋವಾ ಹೋಗ್ಬೋದು. ನೀವು ಕಾರವಾರ ಸಿಟಿ ಎಂಟ್ರ್ ಆಗಬೇಕು ಅಂದರೆ ಈ ಕಡೆ ಲೆಫ್ಟ್ ತಗೊಳ್ಬೇಕು. ಬಂದ್ವಿ ಕಾರವಾರಕ್ಕೆ. ಎಲ್ಲ ಸ್ವಿಂಗೇಟ್ಗೆ ಬರ್ತಾವ್ರೆ ಬಾವಂದಿಕ್ಕೆ. ಇಲ್ಲೇ ಊಟ ಮಾಡಾಕಿತ್ತು ನಾವು, ನಾನು ಚರಣ ಬಂದಂಗೆ. ಹಾಂ, ವೆಜ್ ನಾನ್ ವೆಜ್ 2 ಇದೆ. ಇದು ಕೋರ್ಟ್ ರೋಡು, ಕೋರ್ಟು ಜೈಲ್ ಅದ ಇಲ್ಲಿ.
ರವೀಂದ್ರನಾಥ್ ಠಾಗೂರ್ ಕಲಾಧಾಮ ಬರ್ತಾ ಇಲ್ಲ, ಹೋಗುವ ಬನ್ನಿ. ಈ ಬ್ರಿಡ್ಜನ್ನು ಬರಬೇಕಾದ ತೋರಿಸಿ ನೋಡಿ ಫ್ರೆಂಡ್ಸ್. ಹಳೆ ಬ್ರಿಡ್ಜ್ ಯಾವ ಥರ ಮುರಿದೋಗ್ಬಿಟ್ಟಿತ್ತು ಅಂದರೆ ಹಾರಬಲ್. ಇದೆ ನೋಡಿ ಗಾಯ್ಸ್, ಕಾಳಿ ನದಿ. ನಾನು ಬೇರೆ ಕೆಲಸದ ವಿಷಯವಾಗಿ ಬಂದಿದ್ದೆ ಕಾರವಾರ. ಒಂದು 2 ಪ್ಲೇಸನ್ನು ತೋರಿಸುವ ನೋಡಿದೆ, ಆದರೆ ಸದಾಶಿವಗಡ ಸ್ವಲ್ಪ ಕ್ಲೋಸ್ ಆಗಿದೆಯಂತೆ, ಅದಕ್ಕೆ ರಿಟರ್ನ್ ಬಂದ್ವಿ. ಈ ಬ್ರಿಡ್ಜ್ ನೋಡಿ ಯಾವ ಥರ ಮುರಿದೋಗಿದೆ ಅಂದರೆ, ಇದು ಆಗಸ್ಟಲ್ಲಿ ಮುರಿದೋಗಿದ್ದು. 4 ತಿಂಗಳಾಯ್ತು, ಇದು ಮುರಿದು ಬಿದ್ದು 4 ತಿಂಗಳಾಯ್ತು ಈ ಬ್ರಿಡ್ಜು. ಹಳೆ ಬ್ರಿಡ್ಜ್ ಆಗಿದೆ ಅಂದರೆ ಹಳೆ. ಈ ಕೆಳಗಡೆ ಸುಮಾರು ಮೂವಿ ಶೂಟಿಂಗ್ ಎಲ್ಲ ಆಗಿತ್ತು ಇಲ್ಲಿ. ವಿಷ್ಣುವರ್ಧನ್ದು, ಶ್ರೀನಾಥನ್ ಮೂವಿ ಸುಮಾರು ಇಲ್ಲಿ. ಯಾವ ಥರ ಮುರಿದಿದೆ ಈ ಬ್ರಿಡ್ಜು ಅಂದರೆ ನೋಡಿ, ಬೊಟೆ ಡೇಂಜರ್. ಮತ್ತು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಮಾಡ್ತಾ ಇದ್ದಾರೆ ನೋಡಿ. ಹಳೆ ಬ್ರಿಡ್ಜ್ ಅದು, ಅಲ್ಲಿ ವೆರಿ ಕರೆಕ್ಟ್ ಇದೆ. ಇಲ್ಲಿಂದ ಮುರಿದೋಗ್ಬಿಟ್ಟಿದೆ. ಆಗಸ್ಟಲ್ಲಿ 2024 ಆಗಸ್ಟಲ್ಲಿ ಮುರಿದೋಗಿದ್ದು. ಇವಾಗಲೂ ಮಾಡ್ತಾ ಇದ್ದಾರೆ, ಇನ್ನೂ ಸರಿ ಕರೆಕ್ಟ್ ಆಗಲಿಲ್ಲ. ಹಿಡಿಯೋಕ್ಕದೆ ಗಾಯ್ಸ್. ಇದೆ ನೋಡಿ ರವೀಂದ್ರನಾಥ್ ಬೀಚು. ಇಷ್ಟು ಕೆಳಗಿತ್ತಲ್ಲ, ಎಲ್ಲ ಮುಚ್ಚೋದಲ್ಲ ಅದಲ್ಲ ಕಾಣ. ಅದು ಕೂತ್ಕೊಂಬಕ್ಕೆ ಹಿಡಿದ ಮನೆ ಕಮ್ಮಕ ಅದಲ್ಲವ, ಮನೆ ಕಂಬಿಟ್ಟಿರೋದೊಂದೇ ತಲೆದಿಂಬು. ಎಂತಾಗೆ ಎಂತಾಗೆ ಪಾರ್ಕಲ್ಲೆಲ್ಲ ಕೂತ್ಕೊಂಡು ನಾವೇನು ಲವರ್ಸ? ಕಂಟೆಂಟ್ ಕೊಡು, ಏನಾರು ಕಂಟೆಂಟ್ ಕೊಡು, ಕಾಮಿಡಿ ಹಾಕೋಕೆ ಏನಾರು ಸೀನ್ ಕೊಡು. ಸಿಕ್ಕಾಪಟ್ಟೆ ಗಲೀಜು ಗಾಯ್ಸ್ ಈ ಬಿಚ್ಚು ಕಾರವಾರ. ಯಾವ ಥರ ಬೀಚ್ ಇದೆ ಕಣೆ, ಕಾತಿದೆ ಬೀಚ್. ನಾನು ಹೇಮಂತ್ ಹೊಯ್ಟು ಬಂದಂಗೆ ಹಾಂ ಹಾಂ ಗೊತ್ತಾಯ್ತು. ಇದೆ ಮೂವಿ, ಆದ್ರೆ ಮಾತ್ರ ಹೆಂಗ್ ತೆಗ್ದಾರ ಅಂತ ಗೊತ್ತಿಲ್ಲ. ಮೂವಿ ಸೂಪರ್ ಆಗಿದೆ ಮೂವಿ, ಆದ್ರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ. ಆದ್ರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳಕ್ಕೂ ಆಗಲ್ಲ, ನಾವು ತೆಗ್ದಿದ್ದಾರೆ ಅಂತಾನು ಹೇಳಕ್ ಆಗಲ್ಲ ಮೂವಿ.